ಮೇಡಮ್ ಕನ್ನಡ ರಾಜ್ಯೋತ್ಸವಕ್ಕೆ ಕನ್ನಡಿಗರಿಗೆ ಒಂದು ಒಳ್ಳೆ ಉಡುಗೊರೆ ಕೊಟ್ಟಿದ್ದೀರಾ ಅನ್ಸುತ್ತೆ. ಸೊ ಅದ್ರ ಬಗ್ಗೆ ಏನು ಅನ್ಸುತ್ತೆ? ನನ್ನ ಪುಣ್ಯ. ನಾನು ಆ್ಯಕ್ಚುಲಿ ಕನ್ನಡ ರಾಜ್ಯೋತ್ಸವದಂದು ನಮ್ಮ ಕೋಣ ಸಿನಿಮಾನ ನಿಮ್ಮೆಲ್ಲರ ಮುಂದೆ ಪ್ರೆಸೆಂಟ್ ಮಾಡುವಂತಹ ಅವಕಾಶ ದೇವರು ನನಗೆ ಕೊಟ್ಟಿದ್ದಾರೆ. ನಾನು ತುಂಬ ಖುಷಿಯಾಗಿದ್ದೀನಿ. ಏನಕ್ಕೆ ಅಂತಂದರೆ ಆ್ಯಕ್ಚುಲಿ ನಾರ್ಮಲ್ ಆಗಿಯೇ ನಾನು ಕನ್ನಡ ಸಿನಿಮಾನ ಹೆಚ್ಚಾಗಿ ನೋಡ್ತೀನಿ. ಅದರಲ್ಲೂ ಕನ್ನಡ ರಾಜ್ಯೋತ್ಸವದ ದಿವಸ ನಮಗೆ ನಮ್ಮ ಕೋಣ ಸಿನಿಮಾ ನೋಡೋದಕ್ಕೆ ಸಿಗ್ತಾಯಿದೆ. ಆ್ಯಸ್ ಅನ್ ಅಂದರೆ ಸಿನಿಮಾ ಲವರ್ ಆಗಿ ನನಗೆ ಅದು ತುಂಬ ಒಳ್ಳೆಯ ವಿಷಯ, ನನಗೆ ತುಂಬ ಇಷ್ಟದ ವಿಷಯ. ಸೊ ನಮ್ಮ ಕೋಣ ಸಿನಿಮಾನ ಈ ಕನ್ನಡ ರಾಜ್ಯೋತ್ಸವಕ್ಕೆ ಯಾವುದೇ ಕಾರಣಕ್ಕೂ ನೋಡೋದನ್ನು ಮರಿಬೇಡಿ. ಆ್ಯಂಡ್ ನೀವು ನೋಡ್ತಾ ನೋಡ್ತಾ ಅದನ್ನು ತುಂಬ ಇನ್ನೂ ಜಾಸ್ತಿ ಪ್ರೀತಿಸ್ತೀರಾ. ಯಾಕೆ ಅಂತಂದರೆ ಫಸ್ಟ್ ಟೈಮ್ ಪ್ರೊಡ್ಯೂಸ್ ಮಾಡ್ತಾಯಿದ್ರೆ ಏನು ಮಾಡಿರ್ತಾರೆ ಬಿಡು, ಈ ಥರದ ಒಪಿನಿಯನ್ ಒಂದಷ್ಟು ಜನಕ್ಕಿತ್ತು. ಅದು ಇವಾಗ ಬದಲಾಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಯಾಕೆ ಅಂತಂದರೆ ಇವಾಗ ನಮ್ಮ ಬೇರೆಯವರ ರಿಯಾಕ್ಷನ್ಸ್ ಎಲ್ಲ ನೋಡಿದ ಮೇಲೆ, ಯಾಕಂದರೆ ನಾವೇ ಹೇಳ್ತಿದ್ದಾಗ ಎಷ್ಟು ಹೇಳಿದ್ರೂ ನಾವು ನಮ್ಮ ಮಗು ಮುದ್ದು ಅಂತ ನಾವು ಮಾಡ್ತಾನೆ ಇರ್ತೀವಿ. ಬಟ್ ಬೇರೆಯವ್ರು ಬಂದ್ಬಿಟ್ಟು ಇಲ್ಲ ನಿಮ್ಮ ಮಗು ಕ್ಯೂಟ್ ಆಗಿದೆ, ನಿಮ್ಮ ಮಗು ನಾಟಿ ಆಗಿದೆ, ನಿಮ್ಮ ಮಗು ಅಳ್ತಾ ಇದೆ, ನಗ್ತಾ ಇದೆ, ಏನಾದರೂ ಹೇಳಬೇಕಾದ್ರೆ ನಮ್ಗೆ ತುಂಬ ಖುಷಿ ಕೊಡ್ತಾ ಇದೆ. ಐ ಆಮ್ ಓವರ್ವೆಲ್ಮ್ಡ್. ನನಗೆ ಸಿಕ್ಕಾಪಟ್ಟೆ ಏನಂತಾರೆ ಒಂಥರ ಈ ಮಿಕ್ಸ್ಡ್ ಎಮೋಷನ್ಸಲ್ಲಿದ್ದೀನಿ ನಾನು ರೈಟ್ ನಾವು. ಯಾರಾದರೂ ಇನ್ನೊಂದು ಚೂರು ಕೆದಕಿದ್ರು ಹತ್ಬಿಡ್ತೀನಿ. ನಂಗೆ ಗೊತ್ತಿಲ್ಲ. ಅಂದರೆ ಇಷ್ಟು ದಿವಸ ನಾನು ಯಾವಾಗಲೂ ಸಿನಿಮಾ ಮಾಡಬೇಕು ಕೆಲಸ ಫಾಸ್ಟಾಗಿ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೆ. ಬಟ್ ಕೆಲಸನ ಬೇರೆಯವ್ರು ಇಷ್ಟಪಡ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆ್ಯಸ್ ಯೂಶ್ವಲ್ ನಾನು ಯಾವಾಗಲೂ ನಮ್ಮ ಕೆಲಸನ ಮಾಡಬೇಕಾದ್ರೆ ವಾವ್ ನಾನು 100% ಮಾಡ್ತೀನಿ ಅಂತ ಎಲ್ರಿಗೂ ಹೇಳ್ಕೊಬರ್ತೀನಿ. ನನ್ನ ಸುತ್ತ ಇರೋರು ಹಾಗೆ ಕೆಲಸ ಮಾಡಲಿ ಅಂತ ಅಂದ್ಕೊಳ್ತೀನಿ. ಬಟ್ ಐ ವುಡ್ ಲವ್ ಟು ಥ್ಯಾಂಕ್ ಈ ಸಮಯದಲ್ಲಿ ನಮ್ಮ ಕೋಮಲ್ ಸರ್, ನಮ್ಮ ಪ್ರೊಡ್ಯೂಸರ್ಸ್ RK ಸರ್ ಆ್ಯಂಡ್ ಕಾರ್ತಿಕ್ ಸರ್. ಅವ್ರು ಇಲ್ಲ ಅಂತ ಅಂದಿದ್ದರೆ ಈ ಒಂದು ಪ್ರಾಜೆಕ್ಟು ಎಲ್ಲಿವರೆಗೂ ಏನು ಹೋಗ್ತಿತ್ತು ಅಂತ ಮಾತ್ರ ನನಗೆ ಗೊತ್ತಿಲ್ಲ. ಬಿಕಾಸ್ ನಮ್ಮ RK ಸರು ಮತ್ತು ಕೋಮಲ್ ಸರು ಸಿಕ್ಕಾಪಟ್ಟೆ ಸ್ಟ್ರಾಂಗಾಗಿ ಡೇರಿಂಗಾಗಿ ಇದ್ದಿದ್ದರಿಂದ ಇವತ್ತು ಜನರ ಮುಂದೆ ತೊಗೊಂಡು ಬಂದು ನಾವು ನಮ್ಮ ಸಿನಿಮಾ ನೋಡಿ ಅಂತ ಹೇಳೋ ಮಟ್ಟದಲ್ಲಿದ್ದೀವಿ. ಇವಾಗ ಇನ್ನೂ ಧೈರ್ಯವಾಗಿ ಹೇಳ್ತೀನಿ ನಾನು, ಜನರೆಲ್ಲರೂ ಮೆಚ್ಕೊತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ. ನನ್ನ ಪಾತ್ರ ಆಗಿರಬಹುದು ಅಥವಾ ಪ್ರೊಡ್ಯೂಸ್ ಮಾಡಿದ್ದಾಗಿರ್ಬೋದು, ನನಗೆ ಹೆಚ್ಚಾದ ಪ್ರೀತಿ ಇದೆ. ನೀವು ತುಂಬ ಇಷ್ಟಪಡ್ತೀರಾ. ಒಂದು ಎಂಟರ್ಟೈನ್ಮೆಂಟ್ ಫಿಲಮ್ ನೀವು ಎಂಜಾಯ್ ಮಾಡೋದಕ್ಕೆ ಕನ್ನಡ ಸಿನಿಮಾನ ಬೆಳೆಸಬೇಕು, ಉಳಿಸ್ಬೇಕು. ನಾವೆಲ್ಲ ತುಂಬ ಪುಟ್ಟವರು ಇದನ್ನೆಲ್ಲ ಹೇಳೋದಕ್ಕೆ. ಬಟ್ ದಯವಿಟ್ಟು ಕನ್ನಡ ಸಿನಿಮಾನ ನೀವೆಲ್ಲರೂ ಥಿಯೇಟ್ರಲ್ಲಿ ಬಂದು ನೋಡಿ, ನಮ್ಮ ಕೋಣ ಸಿನಿಮಾನ ಥಿಯೇಟ್ರಲ್ಲಿ ಬಂದು ನೋಡಿ.